ಕಾನರ್ ಮೆಗ್ರೆಗರು ವಿಜುವಲೈಸೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. MMA ಅಂದರೆ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ನ ಫೈಟಿಂಗ್ನಲ್ಲಿ 5 ನಿಮಿಷದ 5 ರೌಂಡ್ಗಳಲ್ಲಿ ಫೈಟನ್ನು ಮಾಡಬೇಕು. ಅಂದರೆ ಟೋಟಲ್ಲು 25 ನಿಮಿಷ ಫೈಟ್ ಮಾಡಬೇಕಾಗಿರುತ್ತೆ. ಆದರೆ ಕಾನರು ಮೊದಲನೇ ರೌಂಡಲ್ಲೇ ಅಪೋನೆಂಟನ್ನು ಸೋಲಿಸಿ ಚಾಂಪಿಯನ್ ಆಗಿ ನಾನು ಹೊರಬರ್ತೀನಿ ಅಂತ ಹೇಳ್ಬಿಟ್ಟು ವಿಜುವಲೈಸೇಷನ್ನ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಅದನ್ನು ಎಲ್ಲರಿಗೂ ಹೇಳ್ತಾನೂ ಬರ್ತಾರೆ, ನಾನು ಹೀಗೇ ಇಷ್ಟೇ ರೌಂಡಲ್ಲೇ ಗೆಲ್ತೀನಿ ನೋಡಿ ಅಂತ ಹೇಳ್ಬಿಟ್ಟು. ಇವ್ರಿಗೆ ಇದ್ರ ಮೇಲೆ ಎಷ್ಟು ನಂಬಿಕೆ ಇರುತ್ತೆ ಅಂದರೆ ಫೈಟಿಂಗಿಂತ ಕೆಲವು ನಿಮಿಷಗಳ ಮುಂಚೆನೇ ಇದೇ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಡ್ರೆಸ್ಸಿಂಗ್ ರೂಮ್ನಲ್ಲೂ ಅದೇ ರೀತಿ ಮಾಡಿ ತೋರಿಸಿರ್ತಾರೆ. ಈ ರೀತಿಯ ವಿಜುವಲೈಸೇಷನ್ನ ಮಾಡಿದ್ದಕ್ಕೆ ರಿಸಲ್ಟು ಏನಾಯಿತು ಅಂದರೆ ಅವರು ಅಂದ್ಕೊಂಡ ರೀತಿಯೇ ಚಾಂಪಿಯನ್ ಆಗ್ತಾರೆ. ಅದೇ ರೀತಿಯಲ್ಲಿ ತನ್ನ ಅಪೋನೆಂಟನ್ನು ನಾಕೌಟ್ ಮಾಡ್ತಾರೆ. ಹೀಗೆ ಪ್ಲಂಬರಿಂದ ಚಾಂಪಿಯನ್ವರೆಗೂ ಲಾ ಆಫ್ ಅಟ್ರಾಕ್ಷನ್ ಇವರಿಗೆ ವರ್ಕ್ ಆಗಿದೆ. ಇವರೊಬ್ಬರೇ ಅಲ್ಲ, ತುಂಬ ಜನಕ್ಕೆ ಇದು ವರ್ಕ್ ಆಗಿದೆ. ಜನಗಳು ತಮಗೆ ಬೇಕಾದಂತಹ ಎಲ್ಲವನ್ನು ಪಡ್ಕೊಂಡು ಬಂದಿದ್ದಾರೆ. ಸೈಂಟಿಫಿಕ್ ಆಗಿ ಇದನ್ನೆಲ್ಲನೂ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತೀನಿ. ಈ ಬೋನಸ್ ಟಿಪ್ ಅಂತೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಲೇಬೇಡಿ. ಮಿಸ್ ಮಾಡಿಕೊಂಡ್ರೆ ನಿಮ್ಗೆ ಇಷ್ಟ ಆಗಿರೋದನ್ನೆಲ್ಲನೂ ಪಡ್ಕೊಳ್ಳೋದನ್ನು ಮಿಸ್ ಮಾಡ್ಕೊಂಡ್ಬಿಡ್ತೀರ. ಮೊದಲು ಈ ಅಟ್ರಾಕ್ಷನ್ ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಬನ್ನಿ. ಈ ಅಟ್ರಾಕ್ಷನ್ ಅಂದರೆ ಒಂಥರ ಮ್ಯಾಜಿಕ್ ಇದ್ದ ಹಾಗೆ. ಈ ಮ್ಯಾಜಿಕ್ನಲ್ಲಿ 2 ವಿಷಯ ಇದೆ. ಒಂದು ಸೈಂಟಿಫಿಕ್, ಮತ್ತೊಂದು ಸ್ಪಿರಿಚುವಲ್. ನಾವು ಸ್ಪಿರಿಚುವಲ್ ಆಗಿ ಹೇಳೋದಾದ್ರೆ ಬುದ್ಧ ಅವರು ಒಂದು ಮಾತು ಹೇಳಿದ್ದಾರೆ, ನೀನು ಹೇಗೆ ಆಲೋಚನೆಯನ್ನು ಮಾಡ್ತೀಯೋ ಹಾಗೇನೆ ನೀನು ಆಗ್ತೀಯ ಅಂತ ಹೇಳ್ಬಿಟ್ಟು. ಈ ಅಟ್ರಾಕ್ಷನ್ ಹಾಗೆ ಹೇಳೋದು, ನೀನು ಸುಮ್ಮನೆ ಕೂತು ನಿನ್ನ ಮೈಂಡಿಂದ, ಮನಸ್ಸಿಂದ ಕೆಲವು ಈಸಿ ಟೆಕ್ನಿಕ್ಗಳನ್ನು ಪ್ರಾಕ್ಟೀಸ್ ಮಾಡು. ಅವಾಗ ನಿನ್ನಿಂದ ಬರುವಂತಹ ಫ್ರೀಕ್ವೆನ್ಸಿ ರೇಡಿಯೋ ಸಿಗ್ನಲ್ ತರ ಯೂನಿವರ್ಸಿಗೆ ತಲುಪಿ ನಿನ್ನ ಆಸೆಯನ್ನ ಅದು ಈಡೇರಿಸುತ್ತೆ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ನಾವು ಯೂನಿವರ್ಸು ಎಲ್ಲಾ ಜನಗಳನ್ನು ಅದಕ್ಕೇನೆ ಕನೆಕ್ಟ್ ಆಗಿರುವಂಥದ್ದು. ನಾವು ಸರಿಯಾಗಿ ಕೇಳಿದ್ರೆ ಅದು ನಮಗೆ ಕೊಡುತ್ತೆ. ಇದೇನೇನೆ ಯೂನಿವರ್ಸ್ನ ಒಂದು ಲಾ ಸಹ, ಅಥವಾ ಇದಕ್ಕೇನೆ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ. ಇದನ್ನ ಬಳಸ್ಬಿಟ್ಟು ತುಂಬಾ ಸೆಲೆಬ್ರಿಟಿಗಳು ತಮ್ಮ ಸಕ್ಸಸ್ ಅನ್ನ ಅಚೀವ್ ಮಾಡಿದ್ದಾರೆ. ಇದ್ರ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡ್ತಾರೆ, ಪ್ರಮೋಟ್ ಅನ್ನು ಮಾಡ್ತಾರೆ, ರೆಕಮೆಂಡ್ ಅನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಈ ಟೆಕ್ನಿಕ್ ಗಳನ್ನ ಸೈಂಟಿಫಿಕ್ ಆಗಿ ನಾವು ಪ್ರೂವ್ ಸಹ ಮಾಡಬಹುದು. ಅದನ್ನ ಹೇಳ್ತೀನಿ ನೋಡಿ. ಆಮೇಲೆ ಸ್ಪೆಷಲ್ ಬೋನಸ್ಗೆ ಬರೋಣ. ಮೊದಲನೇ ಸೈಂಟಿಫಿಕ್ ಟೆಕ್ನಿಕ್ ಆಸ್ಕ್ ವಾಟ್ ಯು ವಾಂಟ್. ಅಂದ್ರೆ ನೀವು ಸುಮ್ಮನೆ ಕೂತು ನಿಮಗೆ ಏನ್ ಬೇಕಾದ್ರೂ ಕೇಳ್ಕೋಬಹುದು. ಎಷ್ಟು ದುಡ್ಡು ಬೇಕು, ನಿಮ್ಮ ಹೆಲ್ತ್ ಹೇಗೆ ಇಂಪ್ರೂವ್ ಆಗಬೇಕು, ರಿಲೇಶನ್ಶಿಪ್ ಯಾವ ರೀತಿಯಲ್ಲಿ ಸ್ಟ್ರಾಂಗ್ ಆಗಿರಬೇಕು, ಅದು ಏನಾದ್ರೂ ಗೋಲ್ಸ್ ಇರಲಿ, ನೀವು ಯೂನಿವರ್ಸ್ ಇಂದ ಕೇಳ್ಕೋಬಹುದು. ಸ್ವಲ್ಪ ಇಂಪಾಸಿಬಲ್ ಅನ್ನುವಂಥ ಆಸೆ ಆದ್ರೂ ಪರವಾಗಿಲ್ಲ, ಡೈಲಿ ಕೇಳ್ಕೊತಾನೆ ಇರಿ, ಅವಾಗವಾಗ ಕೇಳ್ಕೊತೀರಿ. ಇದನ್ನೇ ನಾನು ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಇಂಪಾಸಿಬಲ್ ಗೋಲ್ ಸೆಟ್ಟಿಂಗ್ ಅನ್ಬೋದು, ಅಥವಾ ಒಂದು ಬ್ಲೂ ಪ್ರಿಂಟ್ ಅನ್ನ ತಯಾರು ಹಾಕೋದು ಅಂತ ಹೇಳ್ಬೋದು. ಯಾಕೆಂದ್ರೆ ಎಲ್ಲಾ ವಿಷಯನೂ ಇನ್ವೆಂಟ್ ಆಗಿರೋದು ನಮ್ಮ ಮೈಂಡ್ ಇಂದನೇ. ಹಾಗಾಗಿ ಆದಷ್ಟು ಸ್ಪೆಸಿಫಿಕ್ ಆಗಿ ನೀವು ಯೂನಿವರ್ಸ್ ಇಂದ ಕೇಳಿ, ನನಗೆ ಇದೇ ಬೇಕು, ಇಷ್ಟೇ ಬೇಕು ಅಂತ ಹೇಳ್ಬಿಟ್ಟು ಕೇಳಿ. ಅದು ಇಂಪಾಸಿಬಲ್ ಅನ್ನಿಸಿದ್ರು ನಿಮ್ಗೆ ಪರವಾಗಿಲ್ಲ, ಯೂನಿವರ್ಸ್ ನಿಮ್ಗೆ ಅದಕ್ಕಿಂತ ಜಾಸ್ತಿನೇ ಕೊಡುತ್ತೆ. ಸೊ ಕೇಳೋದ್ ಮರಿಬೇಡಿ. ಆದ್ರೆ ಅದಕ್ಕಾಗಿ ನೀವು ಒಳ್ಳೆ ಸೀಡ್ ಅನ್ನ ತಲೆಯಲ್ಲಿ ಹಾಕ್ಬೇಕಷ್ಟೇನೆ. ಆಸ್ ಎ ಮ್ಯಾನ್ ಥಿಂಕ್ ಇಟ್ ಅನ್ನುವಂತಹ ಬುಕ್ ನಲ್ಲಿ ಜೇಮ್ಸ್ ಅಲನ್ ಅವರು ಬರೀತಾರೆ, ನಮ್ಮ ಒಂದು ಆಲೋಚನೆ ಅಥವಾ ಥಾಟ್ ಅನ್ನೋದು ಒಂದು ಬೀಜ ಇದ್ದಾಗೆ, ಅದು ಹೆಮ್ಮರವಾಗಿ ಬೆಳೆಯುವಂತಹ ಶಕ್ತಿಯನ್ನ ಹೊಂದಿರುತ್ತೆ. ನಿಮ್ಗೆ ಒಳ್ಳೆಯ ಆಲೋಚನೆ ಇದ್ರೆ ಆ ರೀತಿಯಲ್ಲಿ ಮರ ಬೆಳೀತಾ ಹೋಗುತ್ತೆ, ಫಲನೂ ಕೊಡ್ತಾ ಹೋಗುತ್ತೆ. ನಿಮ್ಮ ಆಲೋಚನೆ ಕೆಡ್ತಿದ್ರೆ ಆ ರೀತಿಯಾದಂತಹ ವಿಷಕಾರಿಯಾದಂತಹ ಸಸಿ ನಿಮ್ಮ ಜೀವನದಲ್ಲಿ ಬೆಳೆದು ಬಿಡುತ್ತೆ, ವಿಷಕಾರಿ ಫಲವನ್ನ ಕೊಡ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಇದನ್ನ ಸೈಂಟಿಫಿಕ್ ಆಗಿ ನಾವು ಹೇಳ್ತಾ ಹೋದ್ರೆ ಪಾಸಿಟಿವ್ ಥಿಂಕಿಂಗ್ ಅಂತಾನೂ ಕರೀತಾರೆ. ಇದು ವರ್ಕ್ ಆಗೇ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಸ್ಟಡೀಸ್ಗಳು ಹೇಳ್ತವೆ. ಸೊ ನೀವು ನೆಗೆಟಿವ್ ಆಗಿರುವಂತಹ ಥಾಟ್ ಗಳನ್ನ ನೆಟ್ಟು ಅದನ್ನ ಮತ್ತೆ ಮತ್ತೆ ನೆನೆಸ್ತಾ ನಿಮ್ಮ ತಲೆಯನ್ನ ಬಿಸಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಅದೇನೇ ನೆಗೆಟಿವ್ ಥಾಟ್ ಬಂದ್ರೂ ಅದಕ್ಕೆ ಚಿಕ್ಕದಾಗಿ ಪಾಸಿಟಿವ್ ಟ್ವಿಸ್ಟ್ ಅನ್ನ ಕೊಟ್ಟು ಆ ಮರವನ್ನ ನೀವು ಬೆಳೆಸ್ತಾ ಹೋಗಿ. ಆ ಮರ ಇನ್ನೂ ಸ್ಟ್ರಾಂಗ್ ಆಗಿ ನೀವು ಬೆಳೆಸಬೇಕು ಅಂದ್ರೆ ಮೂರನೇದು ವಿಜುವಲೈಸೇಷನ್ ನ ಟ್ರೈ ಮಾಡಿ. ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ ನಮ್ಮ ಬ್ರೈನ್ಗೆ ಇಮ್ಯಾಜಿನೇಷನ್ ಮತ್ತೆ ರಿಯಾಲಿಟಿಯಲ್ಲಿ ಅಷ್ಟು ಡಿಫ್ರೆನ್ಸೇ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಇದರಿಂದ ವಿಜುವಲೈಸೇಷನ್ ಮಾಡಿದ್ರೆ ನಮ್ಮ ಕಾನ್ಫಿಡೆನ್ಸ್ ಬೆಳೆಯುತ್ತೆ, ತುಂಬಾ ನೆಗೆಟಿವ್ ಆಲೋಚನೆಗಳು ಹೊರಟೋಗ್ತವೆ ಅಂತ ಹೇಳುತ್ತೆ. ಇವಾಗ ಹೇಗೆ ವಿಜುವಲೈಸೇಷನ್ ನ ಮಾಡೋದು ಅಂದ್ರೆ ನಿಮ್ಮ ಮೈಂಡಿಗೆ ಮತ್ತೆ ನಿಮ್ಮ ಸೆನ್ಸಸ್ ಗಳಿಗೆ ಚೆನ್ನಾಗಿ ಯಾವುದು ಮುಟ್ಟುತ್ತೆ ಅದನ್ನ ಯೂಸ್ ಮಾಡುವಂಥದ್ದು. ನೀವು ಬರೀ ಕೂತು ಏನ್ ಬೇಕು ಅಂತ ಹೇಳ್ಬಿಟ್ಟು ಇಮೇಜಿನ್ ಅನ್ನ ಮಾಡ್ಕೊಂತೀರಾ, ಅದು ಮಾಡ್ಬೋದು. ಇಲ್ಲ ಇವಾಗ ಒಂದು ಕಾರ್ ಬೇಕು ಅನ್ಕೊಳ್ಳೋಣ, ಅದನ್ನ ಮತ್ತೆ ನೀವು ನೆನೆಸ್ಕೊಳ್ಳೋಕೆ ವಿಜುವಲೈಸೇಷನ್ ನ ಮಾಡೋಕೆ ಮೈಂಡ್ ಅಲ್ಲಿನೇ ಮಾಡ್ಬೋದು. ಅಥವಾ ಆಟ ಆಡುವಂತಹ ಕಾರ್ನ ಬೊಂಬೆಯನ್ನ ಎಲ್ಲಾ ಕಡೆ ನೀವು ಇಡ್ತಾ ಹೋಗ್ಬೋದು. ನೀವು ಓಡಾಡೋ ಜಾಗದಲ್ಲಿ, ಕೂತ್ಕೊಳ್ಳೋ ಜಾಗದಲ್ಲಿ. ಮತ್ತೆ ಒಂದು ವಿಷನ್ ಬೋರ್ಡ್ ಅನ್ನು ನೀವು ಕ್ರಿಯೇಟ್ ಮಾಡಬಹುದು. ನಿಮ್ಗೆ ಏನೇನ್ ಬೇಕು ಅನ್ನೋ ಲಿಸ್ಟ್ ಅನ್ನ ಡೈಲಿ ನೋಡೋ ರೀತಿ, ಅಥವಾ ಫೋನ್ ಸ್ಕ್ರೀನ್ ಅಲ್ಲಿ ಸೇವ್ ಮಾಡ್ಕೋಬಹುದು. ನಿಮ್ಮ ಡ್ರೀಮ್ ಅನ್ನ ನೆನಪಿಸುವಂತಹ ಸಾಂಗ್ ಅನ್ನು ಕೇಳಬಹುದು, ಅದಕ್ಕೆ ಅಟ್ಯಾಚ್ ಮಾಡ್ಕೋಬಹುದು. ಈ ಎಲ್ಲಾ ಟ್ರಿಕ್ ಗಳನ್ನು ಬೇಕಾದ್ರೂ ನೀವು ಬಳಸ್ಕೋಬಹುದು, ಯಾವುದೋ ಒಂದೇ ಅಂತಾನೂ
ಅಲ್ಲ. ಆಮೇಲೆ ಜಸ್ಟ್ ಈ ತರ ವಿಜುವಲೈಸೇಷನ್ ಮಾಡ್ಬಿಟ್ಟು ಸುಮ್ಮನೆ ಆಗೋದಿಲ್ಲ. ಇದಾದ್ಮೇಲೆ ನೀವು 4ನೇದು ಅಫರ್ಮೇಷನ್ ಮತ್ತೆ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಶುರು ಮಾಡ್ಕೋಬೇಕು. ಅಂದ್ರೆ ನೀವು ವಿಜುವಲೈಸೇಷನ್ ಏನ್ ಮಾಡ್ತೀರಾ ಅದು ನಿಜನೇ ಅಂತ ಹೇಳ್ಬಿಟ್ಟು ಫೀಲ್ ಅನ್ನ ಮಾಡಬೇಕು. ಈ ಟೆಕ್ನಿಕ್ ಅನ್ನ ಗೋಲ್ಡ್ ಮೆಡಲ್ ಪಡೆದಂತಹ ಗ್ರೇಟ್ ಪ್ಲೇಯರ್ಸ್ ಎಲ್ಲಾನು ಯೂಸ್ ಮಾಡ್ಕೋತಾರೆ. ಈ ಟೆಕ್ನಿಕ್ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಪ್ರೂವ್ ಆಗಿದೆ. ಮತ್ತೆ ಈಗಾಗಲೇ ನಿಮಗೆ ಗೊತ್ತು ನಮ್ಮ ಬ್ರೈನ್ಗೆ ರಿಯಾಲಿಟಿಗೂ ಮತ್ತೆ ಇಮ್ಯಾಜಿನೇಷನ್ಗೂ ಅಷ್ಟು ವ್ಯತ್ಯಾಸ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಗೋಲು ಅಚೀವ್ ಆದ್ಮೇಲೆ ಆ ಫೀಲು ಹೇಗೆ ಇರುತ್ತೆ ಅದನ್ನ ಪೂರ್ತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ತುಂಬಾ ಕ್ಲಿಯರ್ ಆಗಿ ಇಮೇಜಿನ್ ಅನ್ನ ಮಾಡ್ಕೊಳ್ಳಿ, ಫೀಲ್ ಅನ್ನ ಮಾಡಿ. ಎಕ್ಸಾಂಪಲ್ಗೆ ನೀವು ಅನ್ಕೊಂಡಂತ ಗೋಲು ದುಡ್ಡಾದ್ರೆ ಆ ದುಡ್ಡು ಈಗಾಗಲೇ ನಿಮ್ಗೆ ಸಿಕ್ಕಿದೆ, ನಾನು ಅದರಿಂದ ಏನೇನನ್ನು ಮಾಡ್ತಿದ್ದೀನಿ, ಯಾವ ರೀತಿ ಫೀಲಿಂಗ್ ಅನ್ನ ಅನುಭವಿಸ್ತಿದ್ದೀನಿ ಅನ್ನೋದೆಲ್ಲವನ್ನು ಈಗಾಗಲೇ ನೋಡ್ಬೇಕು, ಪೂರ್ತಿ ಫೀಲ್ ಅನ್ನ ತಗೋಬೇಕು. ಇದಾದ್ಮೇಲೆ ರಿಯಾಲಿಟಿಯಲ್ಲಿ ಅಂದ್ರೆ ನಿಮ್ಮ ಗೋಲ್ಗಳು ಅನ್ಕೊಂಡ ರೀತಿಯಲ್ಲಿ ಆಗ್ತಿರೋಂತ ಪ್ರೋಸೆಸ್ ಇರುತ್ತಲ್ಲ, ಅದೆಷ್ಟೇ ಚಿಕ್ಕ ಪ್ರೋಗ್ರೆಸ್ ಆದ್ರೂ ಪರವಾಗಿಲ್ಲ, ಅದನ್ನ ಅಪ್ರಿಶಿಯೇಟ್ ಮಾಡಬೇಕು. ಹೌದು ಅನ್ನುವಂತ ಕನ್ಫರ್ಮೇಶನ್ ರಿಯಾಲಿಟಿಯನ್ನು ಸಹ ನೀವು ಫೀಲ್ ಅನ್ನ ಮಾಡ್ತಾ ಇರಬೇಕು. ಇದು ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿಯನ್ನ ಸೃಷ್ಟಿ ಮಾಡುತ್ತೆ. ನಿಮ್ಮ ಗೋಲ್ ನತ್ತ ಇನ್ನೂ ಚೆನ್ನಾಗಿ ನೀವು ಕಾನ್ಸಂಟ್ರೇಟ್ ಅನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು ಸೈನ್ಸ್ ಹೇಳುತ್ತೆ. ಇದರ ಜೊತೆ ಬ್ರೀತಿಂಗ್ ಟೆಕ್ನಿಕ್ ಅನ್ನು ಸೇರಿಸ್ಕೊಳ್ಳಿ. ಅದು ಮೆಡಿಟೇಷನ್ ಆಗಲಿ, ಪ್ರಾಣಾಯಾಮ ಆಗಲಿ, ಯೋಗನೇ ಆಗಲಿ, ಎಲ್ಲದಕ್ಕೂ ಇಲ್ಲಿಲ್ಲದ ಸ್ಟಡೀಸ್ಗಳು ಪ್ರೂಫ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ನಿಮಗೆ ಗೊತ್ತಿರುತ್ತೆ, ಅಷ್ಟೇ ಹೇಳಕ್ ಹೋಗಲ್ಲ. ಹೆಲ್ತ್ ಇದ್ರೇನೆ ಎಲ್ಲನೂ ಚೆನ್ನಾಗಿರೋದು. ಸೊ ನೀವು ಕೇಳಿದಂತಹ ಹೆಲ್ತಿ ಲೈಫ್ ಸ್ಟೈಲು ಇಲ್ಲಿಂದನೇ ಸ್ಟಾರ್ಟ್ ಆಗುವಂಥದ್ದು. ಇದನ್ನ ಟ್ರೈ ಮಾಡಿ. ಅಕಸ್ಮಾತ್ ನಿಮ್ಗೆ ಏನು ಮಾಡೋದಕ್ಕೆ ಆಗ್ತಾನೆ ಇಲ್ಲ ಅಂದ್ರೆ, ನಿಮ್ಗೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗ್ತಾನೆ ಇಲ್ಲ ಅಂತ ಅನ್ನಿಸ್ತಾ ಇದ್ರೆ, ಅದಕ್ಕೆ ಒಂದು ಮುಖ್ಯ ಕಾರಣ ಅಂದ್ರೆ ನಿಮ್ಮ ಹತ್ರ ಗ್ರಾಟಿಟ್ಯೂಡ್ ಇಲ್ಲದೆ ಇರುವಂತದ್ದು. ಅದನ್ನ ಬೆಳೆಸಿ. ಗ್ರಾಟಿಟ್ಯೂಡ್ ಅಂದ್ರೆ ಇವಾಗ ನೀವು ಇರುವಂತಹ ಸ್ಥಿತಿಗೆ, ನಿಮ್ಮಲ್ಲಿ ಇರುವಂತಹ ವಿಷಯಗಳಿಗೆ ಹೊಂದಿಸೋದು, ಶರಣಾಗೋದು. ಅದು ಸದ್ಯ ನಾನು ಇನ್ನು ಉಸಿರಾಡ್ತಿದ್ದೀನಿ ಅನ್ನುವಂತಹ ಕೃತಜ್ಞತೆಯಿಂದ ಹಿಡಿದು ಒಂದೊತ್ತು ಊಟ ಇದೆಯಲ್ಲ, ಬಟ್ಟೆ ಇದೆಯಲ್ಲ, ಹೀಗೆ ಶುರು ಮಾಡಿ ದೊಡ್ಡ ವಿಷಯಗಳ ತನಕ ಹೇಳ್ತಾ ಹೋಗ್ಬೋದು. ನಿಮ್ಗೆ ಇರುವಂತಹ ಚಿಕ್ಕ ಪುಟ್ಟ ಸೌಕರ್ಯಕ್ಕೂ ಥ್ಯಾಂಕ್ಸ್ ಅನ್ನ ಹೇಳುವಂಥದ್ದು ಗ್ರಾಟಿಟ್ಯೂಡ್ ಆಗಿರುತ್ತೆ. ಅಫ್ಕೋರ್ಸ್ ಸೈನ್ಸ್ ಇದಕ್ಕೆ ಬ್ಯಾಕಪ್ ಅನ್ನ ಕೊಡುತ್ತೆ. ಪ್ರತಿದಿನ ನಾನು ಇಂಥ ವಿಷಯಕ್ಕೆ ಗ್ರಾಟಿಟ್ಯೂಡ್ ಆಗಿ ಇದೀನಿ ಅಂತ ಹೇಳ್ಬಿಟ್ಟು ನೆನೆಸ್ಕೊಳ್ಳುವಂಥವ್ರು ಖುಷಿಯಾಗಿರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ನೀವು ಖುಷಿಯಾಗಿದ್ರೆ ಇನ್ನೂ ಖುಷಿ ಕೊಡುವಂತಹ ವಿಷಯಗಳನ್ನ ಯೂನಿವರ್ಸ್ ಇಂದ ಕೇಳ್ತೀರಾ, ವಿಜುವಲೈಸೇಷನ್ ಮಾಡ್ತೀರಾ. ಎಲ್ಲಾ ಟೆಕ್ನಿಕ್ ಗಳನ್ನು ಡೈಲಿ ಯೂಸ್ ಮಾಡ್ತಾ ಇದ್ರೆ ಅದು ನಿಮ್ಮ ಮೋಟಿವೇಟ್ ಅನ್ನ ಮಾಡುತ್ತೆ. ಇದರಿಂದ ಯೂನಿವರ್ಸ್ ನಿಮ್ಗೆ ಲೈಫ್ ನಲ್ಲಿ ಮ್ಯಾಜಿಕ್ ಮೂಮೆಂಟ್ ಗಳನ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಆದ್ರೆ ಈ ಒಂದು ವಿಷಯವನ್ನ ನೀವು ಮರಿದಿರೋ ಹಾಗೆ ಪಾಲಿಸ್ತಿದ್ರೆ ಮಾತ್ರ ಅದು ಸೈನ್ಸ್ ಅನ್ನ ನಿಧಾನಕ್ಕೆ ಇಗ್ನೋರ್ ಅನ್ನ ಮಾಡ್ತಾ ಹೋಗುವಂಥದ್ದು, ಒಂದು ಕಲ್ಟಿಗೆ ಜಾಯಿನ್ ಆಗುವಂಥದ್ದು. ಕಲ್ಟ್ ಅಂದ್ರೆ ಯಾರೋ ಒಬ್ಬರೇ ಹೇಳುವಂಥದ್ದನ್ನ ನಿಜ ಅಂತ ಹೇಳ್ಬಿಟ್ಟು ಪೂರ್ತಿಯಾಗಿ ನಂಬಿ ಮೋಸ ಹೋಗುವಂತಹ ಒಂದು ಗ್ರೂಪ್ ಆಗಿರುತ್ತೆ. ಅಂತ ಜಾಗಕ್ಕೆ ನಾನು ಯಾಕೆ ಹೋಗಿ ಜಾಯಿನ್ ಆಗ್ತೀನಿ ಅಂತ ನೀವು ಕೇಳ್ಬೋದು. ಯಾಕೆಂದ್ರೆ ಲೈಫ್ ನ ಅನ್ಸರ್ಟನಿಟಿಯಿಂದ. ಬುದ್ಧ ಅವರ 2ನೇ ಮಾತು, ಲೈಫ್ ಅಂದ್ರೆ ಸಫರಿಂಗ್, ಅಂದ್ರೆ ನಮಗೆ ಕಷ್ಟಗಳು ಬರ್ತಾನೆ ಇರ್ತವೆ ಅಂತ. ಮತ್ತೆ ಎಷ್ಟೋ ಪ್ರಶ್ನೆಗಳಿಗೆ ಸೈನ್ಸ್ ಆಗ್ಲಿ, ನಮ್ಮಿಂದನೇ ಆಗ್ಲಿ, ಯಾರಿಂದನೇ ಆಗ್ಲಿ ಆನ್ಸರ್ಗಳು ಸಿಗೋದೇ ಇಲ್ಲ. ಅದೇನೆ ನಿಜ. ಆದ್ರೆ ಈ ರೀತಿಯಾದಂತಹ ಎಂಪ್ಟಿನೆಸ್ ಅನ್ನ ತಡೆಯೋಕೆ ಆಗದೆ ಇರಬಹುದು. ಲೈಫ್ ಅಲ್ಲಿ ತುಂಬಾ ಕಷ್ಟ ಬಂದಾಗ ಯಾರು ಏನೇ ಹೇಳಿದ್ರು ನಂಬುವಂತಹ ಸ್ಥಿತಿಗೆ ತಲುಪಬಹುದು. ಆ ಕಷ್ಟದಲ್ಲಿ ಈ ಬಿಸ್ನೆಸ್ ಮ್ಯಾನ್ಗಳು ನಿಮ್ಮನ್ನ ಕಲ್ಟಿಗೆ ಜಾಯಿನ್ ಮಾಡಿಸ್ತಾರೆ. ಆದ್ರೆ ಅದು ಕಲ್ಟ್ ಅಂತ ನಿಮ್ಗೆ ಗೊತ್ತಿರಲ್ಲ ಅಷ್ಟೇ. ಇವರು ನಾನಾ ಹೆಸರಲ್ಲಿ ಬರ್ತಾರೆ. ಲೈಫ್ ಕೋಚ್ ಅಂತೆ, ವಿಜುವಲೈಸೇಷನ್ಗೆ ಕೋಚ್ ಅಂತೆ, ನಿಮ್ಮ ತಲೆಗೆನೆ ಇವ್ರ ಕೋಚ್ ಅಂತೆ, ಮತ್ತೆ ಬುಡುಕುನು ಕೋಚ್ ಅಂತೆ. ಈ ರೀತಿ ತುಂಬಾ ಜನ. ಇವರು ನಿಮ್ಮನ್ನ ಹೇಗೆ ನಂಬಿಸ್ತಾರೆ ಅಂದ್ರೆ, ಮೊದಲು ಸೈಂಟಿಫಿಕ್ ಆಗಿ ಕೆಲವು ವಿಷಯಗಳನ್ನ ಹೇಳ್ತಾ ಹೋಗ್ತಾರೆ, ಸ್ಪಿರಿಚುವಲಿ ಸ್ವಲ್ಪ ವಿಷಯಗಳನ್ನ ಅದಕ್ಕೆ ಸೇರಿಸ್ತಾರೆ. ಇದಾದ್ಮೇಲೆ ಚಿಕ್ಕದಾಗಿ ಯಾರಿಗೂ ನೋವಾಗದೇ ಇರುವಂತಹ ಒಂದು ಸುಳ್ಳನ್ನ ಸೇರಿಸ್ತಾರೆ. ಈಗಾಗಲೇ ಕಷ್ಟದಲ್ಲಿರುವಂತಹ ವ್ಯಕ್ತಿಗೆ ಅದನ್ನ ಪ್ರಶ್ನೆ ಮಾಡೋಕೆ ಆಗಲ್ಲ. ಸದ್ಯಕ್ಕೆ ಅವನ ಪರಿಸ್ಥಿತಿಯಿಂದ ಆಚೆ ಬಂದ್ರೇನೆ ಸಾಕಾಗಿರುತ್ತೆ. ಹೀಗೆ ಚಿಕ್ಕ ಸುಳ್ಳುಗಳು ದೊಡ್ಡ ಸುಳ್ಳಾಗಿ ಕ್ಯಾನ್ಸರ್ ಬಂದ್ರೂ ನಾವೇನೆ ಹುಷಾರು ಮಾಡ್ಕೋಬಹುದು ಅನ್ನುವಂತಹ ಸ್ಥಿತಿಗೆ ತಲುಪಿಸಿ ಎಷ್ಟೋ ಜನ ಸತ್ತೇ ಹೋಗಿದ್ದಾರೆ. ಆದ್ರೆ ಯಾರೂ ಇವರನ್ನ ದೂರಕ್ಕೆ ಹೋಗಲ್ಲ. ಯಾಕೆಂದ್ರೆ ಈ ಪ್ರಶ್ನೆಗೆ ಉತ್ತರ ಕೊಡಿ, ಎಷ್ಟು ಜನ ಈ ಸೀಕ್ರೆಟ್ ಬುಕ್ ಅನ್ನ ಓದಿದ್ದಾರೆ, ಎಷ್ಟು ಜನ ಸಕ್ಸಸ್ ಅನ್ನ ಪಡೆದಿದ್ದಾರೆ? ನೀವು ಹೇಳ್ಬೋದು ಕೆಲವರು ಸರಿಯಾಗಿ ಟೆಕ್ನಿಕ್ ಗಳನ್ನ ಫಾಲೋ ಮಾಡಲ್ಲ ಅಂತ. ಅದೇನೆ ಈ ಕೋಚಸ್ ಗಳಿಗೆ ಇರುವಂತಹ ಅಡ್ವಾಂಟೇಜ್. ಸೈನ್ಸ್ ಆದ್ರೆ ಇಲ್ಲಿ ಯಾಕೆ ಮಿಸ್ ಆಯ್ತು ಅಂತ ಹೇಳ್ಬಿಟ್ಟು ಕೇಳ್ಬೋದು. ಇಲ್ಲಿ ಯಾರು ಇವರನ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ. ಇವರು ದುಡ್ಡನ್ನ ತಗೋತಾರೆ, ಆದ್ರೆ ತಪ್ಪು ಮಾತ್ರ ಕಸ್ಟಮರ್ ಮೇಲೆನೆ ಇರುತ್ತೆ, ಟೆಕ್ನಿಕ್ ಗಳ ಮೇಲೆ ಇರೋದಿಲ್ಲ. ಮತ್ತೆ ಸೆಲೆಬ್ರಿಟಿಗಳೆಲ್ಲ ಹೇಗೆ ಸಕ್ಸಸ್ ಪಡೆದ್ರು ಅಂದ್ರೆ ಅದು ಎಕ್ಸೆಪ್ಷನಲ್ ಕೇಸ್ ಅಷ್ಟೇನೆ. ಎಕ್ಸೆಪ್ಷನಲ್ ಎಲ್ಲಾನು ಸೈನ್ಸ್ ಆಗಿರಲ್ಲ. ಹಂಗಂತ ಇದು ಆಧ್ಯಾತ್ಮಕ್ಕೂ ಬರಲ್ಲ ಅಥವಾ ರಿಯಾಲಿಟಿ ಯಾರಿಗೂ ಗೊತ್ತೇ ಇಲ್ಲ. ಹಾಗಂದ್ರೆ ಇದೆಲ್ಲನೂ ಸುಳ್ಳು ಅಂತ ನಾನು ಹೇಳ್ತಿಲ್ಲ. ದುಡ್ಡು ಕೊಟ್ಬಿಟ್ಟು ನಿಮ್ಮ ಬ್ರೈನ್ ಅನ್ನ ವಾಶ್ ಮಾಡಿಸ್ಕೋಬೇಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಬುದ್ಧ ಅವರ 3ನೇ ಮಾತು, ಬಿ ಎ ಲೈಟ್ ಟು ಯುವರ್ ಸೆಲ್ಫ್. ದೇವರನ್ನ ನಂಬಿ ಗೋಲನ್ನ ಸೆಟ್ ಮಾಡ್ಕೊಳ್ಳಿ. ಗ್ರಾಟಿಟ್ಯೂಡ್, ವಿಜುವಲೈಸೇಷನ್, ಮೆಡಿಟೇಷನ್ ಎಲ್ಲವನ್ನು ಯೂಸ್ ಮಾಡಿ. ಕಷ್ಟಪಟ್ಟು ದುಡಿರಿ. ಈಸಿಯಾಗಿ ದುಡ್ಡು ಬರುತ್ತೆ ಅನ್ನೋದನ್ನ ಹಿಡ್ಕೊಂಡು ಹೊಡಿರಿ. ಕಷ್ಟವೇ ಸುಖ.
ಫಸ್ಟು ನಾನು ಒಂದು ಎಕ್ಸಾಂಪಲನ್ನು ಕೊಟ್ನಲ್ಲ, ಅವ್ರಿಗೂ ಸೋಲು ಬಿಟ್ಟೇ ಇಲ್ಲ, ಯಾರಿಗೂ ಇದು ಬಿಡೋದು ಇಲ್ಲ. ಮತ್ತು ಅವರು ಸಕ್ಸಸ್ಸನ್ನು ಆಗಿರೋದಕ್ಕೆ ಈ ಟ್ರಿಕ್ಗಳನ್ನು ಕಾರಣನೇ, ಅದರ ಜೊತೆಗೆ ತುಂಬ ಹಾರ್ಡ್ ವರ್ಕು ಒಂದು ದೊಡ್ಡ ಕಾರಣ ಆಗಿದೆ. ಸೊ ಸೈಂಟಿಫಿಕ್ ಬ್ಯಾಕಪ್ಪು ಎಲ್ಲವನ್ನೂ ಯೂಸ್ ಮಾಡಿ ಒಳ್ಳೆಯ ಕೆಲಸವನ್ನು ಮಾಡಿ ನಿಮಗಿಷ್ಟ ಬಂದ ಹಾಗೆಯೇ ಎಲ್ಲವನ್ನೂ ಪಡ್ಕೊಳ್ಳಿ.